ವಿವಾದದ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ಗೆ ಕನ್ನಡ ಪರ ಹೋರಾಟಗಾರರು ಮುತ್ತಿಗೆಯನ್ನ ಹಾಕೋಕೆ ಮುಂದಾಗಿದ್ದಾರೆ. ಕರವೇ ನಾರಾಯಣಗೌಡ ಬಣದಿಂದ ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕೋ ಕೆಲಸ ಆಗಿದೆ. ನಿನ್ನೆ ಪ್ರವೀಣ್ ಚಟ್ರ ಬಣ ಬಂತು ಅಲ್ಲಿ. ಇವತ್ತು ಕರವೇ ನಾರಾಯಣಗೌಡರ ಬಣ ತಗ್ ಲೈಫ್ ಚಿತ್ರತಂಡವನ್ನ ಚಿತ್ರವನ್ನ ಬ್ಯಾನ್ ಮಾಡಬೇಕು ಅಂತ ಮನವಿ ಹಾಗೂ ಕರ್ನಾಟಕದಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡದಂತೆ ಯಾವುದೇ ಅವಕಾಶವನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನೋದು ಈ ಪ್ರತಿಭಟನಾಕಾರರ ಒತ್ತಾಯದ ಭಾಗ ಆಗ್ತಾ ಇದೆ. ನಾಡಿನಲ್ಲಿ ಹುಟ್ಟಿದೀವಿ, ದಕ್ಷಿಣ ಪಂತೇಶ್ವರ ಅಂತ ಅನ್ಸ್ಕೊಂಡಂತ ಪುಲಕೇಶಿ ನಾಡಿನಲ್ಲಿ ಹುಟ್ಟಿರುವಂತ ನಾವುಗಳು ನಿಮ್ಮನ್ನ ನಟರಾಗಿ ಮಾಡಿದ್ರೆ ಅದನ್ನ ಸಮರ್ಥಿಸ್ಕೊಂಡು ಸರಿಯಾದ ಎಚ್ಚರಿಕೆಯನ್ನು ಕೊಡುವಂತ ಯೋಗ್ಯತೆ ನೀವು ಬೆಳೆಸ್ಕೊಂಡಿಲ್ಲ ಅಂದ್ರೆ ನೀವು ಯಾವ ಸಿನಿಮಾ ನಟರು, ಪರದೆ ಮೇಲೆ ಅಷ್ಟೇ ನೀವು ನಟರು ಅನ್ನುವ ಮಾತನ್ನು ಹೇಳ್ತಾ ನೀವೆಲ್ಲರೂ ಕೂಡ ಇರೋ ವಿರುದ್ಧ ಧ್ವನಿಯನ್ನು ಎತ್ತಬೇಕು. ಕಮಲ್ ಹಾಸನ್ ವಿರುದ್ಧ ನೀವೆಲ್ಲ ಕೂಡ ಮಾತಾಡಬೇಕು, ಇಲ್ಲಾಂದ್ರೆ ನಿಮ್ಮ ವಿರುದ್ಧ ಕರವೇ ಹೋರಾಟವನ್ನು ಮಾಡಬೇಕಾಗತ್ತೆ. ಇವತ್ತು ನಾರಾಯಣಗೌಡರ ಒಂದು ಹೇಳಿಕೆ ಏನಾದರೂ ಬಿದ್ದರೆ ಕಮಲ್ ಹಾಸನ್ ಸಿನಿಮಾ ಇಲ್ಲಿ ರಿಲೀಸ್ ಆಗಿತ್ತಾ ಅಂತ ಎಲ್ಲ ನೋಡ್ಕೊಬೇಕು, ಆ ರೀತಿ ಮಾಡಾಕ್ತೀವಿ. ಹಾಗಾಗಿ ಚಿತ್ರ ವಾಣಿಜ್ಯ ಮಂಡಳಿ ಏನು ಆಕ್ಷೇಪವನ್ನು ನೀವು ಗಮನಿಸ್ತಾ ಇದ್ದೀರಾ. ಬಟ್ ಇದೇ ಪ್ರಶ್ನೆ ಇರೋದು, ಒಬ್ಬ ನಟ ಆತ ಭಾಷೆಗಳನ್ನು ಬೆಸೆಯೋ ಕೆಲಸವನ್ನು ಮಾಡಬೇಕಾಗಿತ್ತು. ಇಲ್ಲಿ ತನ್ನದು ಮಾತ್ರ ತಾಯಿ ಭಾಷೆ, ಉಳಿದದೆಲ್ಲವೂ ಕೂಡ ಉಪಭಾಷೆ ಅಂತೆಲ್ಲ ಹೇಳೋ ಧೋರಣೆ ಇದೆಯಲ್ಲ, ಇದು ಅಪಾಯಕಾರಿ ಮತ್ತು ಮೂರ್ಖತನದ ಪರಮಾವಧಿ ಅಷ್ಟೇ, ಇನ್ನೇನಿಲ್ಲ.